ನಮಸ್ಕಾರ. ಈ ಆಯುರ್ವೇದ ಆಸ್ಪತ್ರೆಗೆ ಆಶ್ರಯಿಸಿ ಬಂದ ರೋಗಿಗಳು ತಮ್ಮ ಅನುಭವಗಳನ್ನು ಹಂಚಿಕೊಳ್ಳುವುದು ನಡೆಯಿತು. ಅವರು ನೋಡಿದ ಫಲಿತಾಂಶಗಳ ಆಧಾರದ ಮೇಲೆ ಅವರ ಮಾತುಗಳು ಹೀಗಿವೆ. ಗೀತಾ ಯಲಾಂಕ 53 ಇದು 1.5 year ಬ್ಯಾಕ್ 2023 ಸೆಪ್ಟೆಂಬರಲ್ಲಿ. ಯಾಕಂದರೆ ಫೈಬ್ರಾಯ್ಡ್ ಇದೆ ಅಂತ ಹೇಳಿದರು ಡಾಕ್ಟ್ರು. ಜಸ್ಟ್ ಅದು ಗಡ್ಡೆ ರಿಮೂವ್ ಮಾಡಿದರು. ಆಮೇಲೆ ಬಯೋಪ್ಸಿಯಲ್ಲಿ ಗೊತ್ತಾಯಿತು ಈ ಥರ ಪಾಸಿಟಿವ್ ಇದೆ ಅಂತ. ಆಮೇಲೆ ಪೆಟ್ ಸಿ ಟಿ ಸ್ಕ್ಯಾನ್ ಮಾಡಿಸಿದ್ವಿ. ಪೆಟ್ ಸಿ ಟಿ ಸ್ಕ್ಯಾನ್ ಮಾಡಿದಾಗ ಬೇರೆ ಪಾರ್ಟಲ್ಲಿ ಗ್ರೋ ಆಗ್ತಾ ಇದೆ ಅಂತ ಹೇಳಿದರು. ಅದಕ್ಕೋಸ್ಕರ ಮತ್ತೆ ಬ್ಲಾಕ್ಸದು ಇನ್ನೊಂದು ಸತಿ ಟೆಸ್ಟಿಗೆ ಅಂತ ಕೊಟ್ಟರು. ಅದು ಬ್ಲಾಕ್ಸ್ ಟೆಸ್ಟ್ ಅದು ಆಲ್ಮೋಸ್ಟು 1 ಮಂತ್ ತೊಗೊಳ್ತದೆ ಅದು ಟೆಸ್ಟ್ ಆಗಿ ಬರೋದಕ್ಕೆ. ಅದು ಬಂದಮೇಲೆ ಮತ್ತೆ ಡಾಕ್ಟ್ರ್ ಏನು ಹೇಳಿದರು, ಅದಕ್ಕೆ ಅಲ್ಲಿ ಮತ್ತೆ ಬಂದು ಕನ್ಸಲ್ಟ್ ಮಾಡೋದಕ್ಕೆ ಹೇಳಿದರು. ಅದಕ್ಕೆ ಮುಂಚೆ ನಾನು ಯೂಟ್ಯೂಬಲ್ಲಿ ನಿಮ್ಮದು ನೋಡಿದ್ದೆ, ಇದು 2-3 ಟೈಮ್ಸ್ ನೋಡಿದ್ದೆ. ಆಮೇಲೆ ಒಂದು ಸತಿ ನಿರಂಜನ್ ದೇಶಪಾಂಡೆ ಅವರು ಇಲ್ಲಿ ಡೈರೆಕ್ಟ್ ಬಂದು ಮಾತಾಡಿದ್ರಲ್ಲ, ಅಲ್ಲಿ ನೋಡೋಣ ಅಂತ ಬಂದಿದ್ದೆ. ಅದಕ್ಕೆ ಮೇಡಮ್ ಅಲ್ಲಿ ಯಾವ ಕ್ಯಾನ್ಸರ್ ಅಂತ ಹೇಳಿಲ್ಲ, ನಮಗಿಲ್ಲಿ ಬಂದಾಗ ಲಿಯೋಮಯ ಸಾರ್ಕೋಮಾ ಅಂತ ಹೇಳಿದರು. ಯೂಟ್ರೈನ್ ಲಿಯೋಮಯ ಸಾರ್ಕೋಮಾ ಅಂತ ಹೇಳಿಬಿಟ್ಟು. ಅಂದರೆ ಶುರುವಲ್ಲಿ ಸ್ಟಮಕ್ ಪೇಯ್ನ್ ಬರ್ತಾ ಇತ್ತು. ನಾವು ರೆಗ್ಯುಲರಾಗಿ BP ಶುಗರ್ಗೆ ಅಂತ ಡಾಕ್ಟರ್ ಹತ್ರ ಚೆಕಪ್ಗೆ ಹೋಗ್ತಾ ಇದ್ವಿ ಟೆಸ್ಟಿಗೆ. ಅಲ್ಲಿ ಅವರು ನಿಮಗೆ ಗ್ಯಾಸ್ಟ್ರಿಕ್ ಜಾಸ್ತಿ ಆಗಿದೆ ಅಂತ ಅದೇ ಥರ ಹೇಳ್ತಾ ಇದ್ರು. ಸ್ಟಮಕ್ ಪೇಯ್ನ್ ಬಂದಾಗ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಆವಾಗ ಹೋದಾಗ ಅಲ್ಟ್ರಾಸೌಂಡ್ ಮಾಡೋದಕ್ಕೆ ಹೇಳಿದರು. ಅಲ್ಲೋದ್ರೆ ಅವ್ರು ಹೇಳಿದ್ರು ಇಲ್ಲ ತುಂಬ ಕ್ರಿಟಿಕಲ್ ಆಗಿದೆ, ಇಮಿಡಿಯೇಟಾಗಿ ಮಾಡಬೇಕು, MRI ಮಾಡಿಸಿ ಅಂತ. ಅಂದರೆ ಮುಳ್ಳು ಚುಚ್ಚಿದಂಗೆ ಆಗ್ತಾಯಿತ್ತು ಕಾಲೆಲ್ಲ, ಕೈ ಕಾಲು ಎಲ್ಲ ಅಷ್ಟೇ, ಏನು ಇದೇ ಇರಲಿಲ್ಲ. ಒಬ್ಬರು ಸಪೋರ್ಟೇ ಇರಬೇಕಿತ್ತು. ಒಂದು 15 ಡೇಸು ಫುಡ್ ಸೇರ್ತಾ ಇರಲಿಲ್ಲ, ಆ ಥರ ಎಲ್ಲ ಇತ್ತು. ಲಾಸ್ಟ್ ಮಂತಲ್ಲಿ ಬಂದು ಫುಡ್ಡು ತಿನ್ನೋಕ್ಕೆ ಆಗ್ತಾ ಇರಲಿಲ್ಲ. ಏನು ಫುಡ್ ನೋಡಿದರೆ ಬೇಡ ಅನ್ನಿಸ್ತಾ ಇತ್ತು. ಬರೀ ಜ್ಯೂಸ್ ಏನಾದರೂ ಕುಡಿಯೋದು ಮಾಡೋದು ಆ ಥರ ಆಗ್ತಾಯಿತ್ತು. ಅಂದರೆ ಸ್ವಲ್ಪ ಇಲ್ಲಿ ಸ್ಟಮಕ್ಕಿಂದ ಮೇಲ್ಗಡೆ ಅಂದರೆ ಈ ಪಾರ್ಟಲ್ಲೇ ಇದೆ ಅಂತೆ. ಇಲ್ಲಿ ಒಂದು ಸ್ವಲ್ಪ ಪೇಯ್ನ್ ಆಗುತ್ತೆ ಒಂದೊಂದು ಸತಿ. ರೆಗ್ಯುಲರ್ ಏನಿರಲ್ಲ, ಸ್ವಲ್ಪ ಜಾಸ್ತಿ ವಾಕ್ ಮಾಡಿದಾಗ ಸ್ವಲ್ಪ ಸುಸ್ತು ಅನಿಸುತ್ತೆ. ಮತ್ತು ವರ್ಕೆಲ್ಲ ಮನೇಲಿ ಮಾಡ್ತೀನಿ, ಕುಕ್ಕಿಂಗ್ ಅದು ಇದು. ವರ್ಕಿಂಗು ಹೋಗ್ತೀನಿ, ನಾನು ಆಫೀಸಲ್ಲೂ ಕೂತ್ಕೊಂಡು ವರ್ಕ್ ಮಾಡ್ತೀನಿ ಸಿಸ್ಟಮಲ್ಲಿ, ಏನು ಪ್ರಾಬ್ಲಮ್ ಇಲ್ಲ. RC ವಿಜಯಕುಮಾರ್ ಅಂತೇಳಿ ರಾಮನಗರದಿಂದ. ನಾನು 41 ಇಯರ್ಸ್ ಆಗಿದೆ. ನನಗೆ ಇವಾಗ ಒಂದು ಮಂತಿಂದ ಗೊತ್ತಾಗಿದೆ. ಅದೇ ಒಂದು ಸಿಟಿ ಸ್ಕ್ಯಾನ್ ಮಾಡಿಸ್ದೆ, ಅದ್ರಲ್ಲಿ ಲಿಪ್ ನೋಟ್ಸ್ ಆಗಿತ್ತು. ಹಾಗಾಗಿ ಇದು ಇನ್ಫಾರ್ಮ್ ಇದೆ ಅಂತ ಇನ್ಫಾರ್ಮ್ ಮಾಡೋರು. ಹಾಗಾಗಿ ಆವಾಗಿಂದ ಗೊತ್ತಾಗಿದೆ. ನಾನು ಅದು ಆ 1 ಮಂತ್ ಇದೆಯಲ್ಲ, ಮಂತಲ್ಲಿ ಬೈಕ್ ಓಡಿಸಿದ್ರೆ ಇಲ್ಲಿ ಪೇಯ್ನ್ ಬರ್ತಾಯಿತ್ತು, ಲಿಂಪ್ ನೋಟ್ಸಲ್ಲಿ ತೊಡೆಗಳಲ್ಲಿ ನೋವು ಬರ್ತಾಯಿತ್ತು. ಅದನ್ನು ತೋರ್ಸೋಕ್ಕೆ ಹೋದಾಗ ಅವರು ಒಂದು ಸ್ಕ್ಯಾನ್ ಮಾಡಿಸಿ ಅಂತ ಹೇಳಿದಾಗ ನನಗೆ ಕನ್ಫರ್ಮ್ ಆಗಿದ್ದು. ಇಲ್ಲ, ಊಟ ಒಂದು ಸ್ವಲ್ಪ ತಿಂತಿರಲಿಲ್ಲ ನಾನು, ಆದರೂ ಊಟ ಸೇರ್ತಿರ್ಲಿಲ್ಲ. ವೆಯ್ಟ್ ಲಾಸ್ ಬೇರೆ ಆಗಿದ್ದೆ, ಒಂದು ಸ್ವಲ್ಪ ಒಂದು 7 kilos ವೆಯ್ಟ್ ಲಾಸ್ ಆಗಿದ್ದೆ. ಆಮೇಲೆ ವೈಟ್ ಬ್ಲಡ್ಸ್ ಸ್ವಲ್ಪ ಕಮ್ಮಿ ಇದೆ ಅಂತ ಹೇಳಿದರು, ಬಿಳಿ ರಕ್ತ ಕಮ್ಮಿ ಇದೆ ಅಂತ ಹೇಳಿದರು. ಹಾಗಾಗಿ ಎಲ್ಲ ಫುಲ್ ಡಾಕ್ಯುಮೆಂಟ್ರಿ ಮಾಡೋಣ ಅಂತೇಳಿ ಬಂದ್ವಿ. ಫುಲ್ ಡಾಕ್ಯುಮೆಂಟ್ರಿ ಆದಮೇಲೆ ನಿರಂಜನ್ ದೇಶಪಾಂಡೆ ಅವರು ಒಂದು ವಿಡಿಯೋ ಮಾಡಿದರು. ಅದು ನೋಡಿದ್ಮೇಲೆ ಇಲ್ಲೊಂದ್ಸಲಿ ನೋಡ್ಕೊಂಡು ಹೋಗೋಣ ಅಂತೇಳಿ ಬಂದ್ವಿ. ಇಲ್ಲ, ಅವ್ರೇನು ಹೇಳಿಲ್ಲ. ಇದು ನನಗೆ ಇವಾಗ ಗೊತ್ತಾಗಿದ್ದೆ. ಇವಾಗ ರಿಪೋರ್ಟ್ಸ್ ಬಂದಿರೋದು ನನಗೆ ಇವಾಗ ಈ ಡೇ 27th, ಈ January 1st ಏನು ಗೊತ್ತಾಗಿದೆ. 27 ಇವತ್ತೇ ಫೈನಲ್ ರಿಪೋರ್ಟ್ಸು ನನಗೆ ಇದಾಗಿದೆಯಲ್ಲ. ಆ ಬಯೋಪ್ಸಿ ರಿಪೋರ್ಟ್ಸ್ ಬಂದಿರೋದು ಇವತ್ತೇ ಗೊತ್ತಾಗಿದ್ದು ನನಗೆ. ಇನ್ಫಾರ್ಮಾ ಅಲ್ಲಿ ಗಂಟ ನನಗೇನು ಗೊತ್ತಿರಲಿಲ್ಲ. ಇವಾಗ ಗೊತ್ತಾಗಿದೆ. ಇವಾಗ ಹಾಗಾಗಿ ಇಲ್ಲೊಂದ್ಸಲಿ ನೋಡೋಗೋಣ. ಇಲ್ಲ, ನಮ್ಮ ಫ್ಯಾಮಿಲಿಯಲ್ಲಿ ಯಾರಿಗೂ ಇಲ್ಲ. ನಾನು ಸ್ಮೋಕ್ ಮಾಡ್ತಿದ್ದೆ ತುಂಬ, ಒಂದು 20 yearsಯಿಂದ ಸ್ಮೋಕ್ ಮಾಡ್ತಾಯಿದ್ದೀನಿ ನಾನು. ಆದ್ರೂ ಅದು ನನಗೆ ಸ್ಪ್ಲಿನ್ನಲ್ಲಿ ಒಂದು ಸ್ವಲ್ಪ ನೋವು ಬಂದಿತ್ತು. ಫಸ್ಟ್ ನನಗೆ 2017 ನನಗೆ ಡೆಂಗ್ಯೂ ಜ್ವರ ಬಂದಿತ್ತು. ನೋಡಿದಿರ ಅಲ್ಲವೇ, ಅವರ ಮಾತುಗಳಲ್ಲಿ ಇರುವ ಆತ್ಮವಿಶ್ವಾಸವೇ ಆಯುರ್ವೇದ ಸಾಧಿಸಿರುವ ಯಶಸ್ಸು. ಅದೇ ರೀತಿ ಇನ್ನು ಹಲವರ ಜೀವನದಲ್ಲಿ ಆಯುರ್ವೇದ ಬೆಳಕನ್ನು ಚೆಲ್ಲಲು ನಿರಂತರವಾಗಿ ಪ್ರಯತ್ನ ಮಾಡುತ್ತಲೇ ಇರುತ್ತದೆ. ಧನ್ಯವಾದಗಳು.